Hello students, welcome to Toppers Tool channel. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಇದು ಸೆಷನ್ ನಂಬರ್ 8. ಇದರ ಹಿಂದಿನ ವಿಡಿಯೋಗಳ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದೇ ರೀತಿ ಎಲ್ಲ ಚಾಪ್ಟರ್ಸ್ ಗಳ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ತಾವು ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡಬಹುದು. ವಿದ್ಯಾರ್ಥಿಗಳೇ, ಫೈನಲ್ ಎಕ್ಸಾಮ್ ನೋಡೋದಾದ್ರೆ ಒಂದು 5 ಮಾರ್ಕ್ಸ್ ಕ್ವಶನ್ ಈ ಸೆಷನ್ ಮೇಲೆ ಬರುತ್ತೆ. ಅದು ಆನ್ ಇನ್ವರ್ಟಿಬಲ್ ಫಂಕ್ಷನ್. ಈ ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ತಿಳಿಯುವ. ಹಾಗಾದ್ರೆ ಡೆಫಿನೇಷನ್ ಏನ್ ಹೇಳುತ್ತೆ ನೋಡಿ. ಎ ಫಂಕ್ಷನ್ f from a to b is invertible if and only if it is both 1 and onto. f from a to b ಅನ್ನ ನಾವು ಇನ್ವರ್ಟಿಬಲ್ ಅಂತ ಹೇಳಬೇಕಾಗಿದ್ರೆ ಅದು ಏನಾಗಿರ್ಬೇಕು, 1 and onto ಆಗಿರಬೇಕು. ಆವಾಗಲೇ ಆ ಫಂಕ್ಷನ್ ಇಸ್ ಸೆಡ್ ಟು ಬಿ ಇನ್ವರ್ಟಿಬಲ್. ಸೊ ಇದು ಡೆಫಿನೇಷನ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಯಾವುದೇ ಫಂಕ್ಷನ್ ಅನ್ನ ನೀವು 1 ಮತ್ತು onto ಅಂತ ಪ್ರೂವ್ ಮಾಡಿದ್ರೆ ಅದು ಇನ್ವರ್ಟಿಬಲ್ ಫಂಕ್ಷನ್ ಅಂತ ಆಗಿರುತ್ತೆ. ಅದಕ್ಕೆ ನಿಮಗೆ ಯಾರಾದ್ರೂ ಒಂದು ಕ್ವಶನ್ ಕೊಟ್ರೆ ಪ್ರೂವ್ ದಟ್ ಇಟ್ ಈಸ್ ಇನ್ವರ್ಟಿಬಲ್ ಅಂತ ಹೇಳಿದ್ರೆ ಅದನ್ನ ನೀವು 1 ಮತ್ತು onto ಅಂತ ಪ್ರೂವ್ ಮಾಡಿದ್ರೆ ಆಯ್ತು. ಎಸ್, ಇದರ ಅಲ್ಟರ್ನೇಟಿವ್ ಡೆಫಿನೇಷನ್ ಅನ್ನ ಸಹಿತ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ ಅದರ್ ವರ್ಡ್ಸ್, ಇನ್ನೊಂದು ಡೆಫಿನೇಷನ್ ನೋಡಿ. ಎ ಫಂಕ್ಷನ್ f ಫ್ರಮ್ a to b is defined to be invertible if there exists a function. ನೋಡಿ, f ಫ್ರಮ್ a to b ಅನ್ನ ನಾವು ಇನ್ವರ್ಟಿಬಲ್ ಅಂತ ಹೇಳಬೇಕಾಗಿದ್ರೆ there exists a function z from b to a such that g composition f of x equal to x, ಆಮೇಲೆ f composition g of y is y for all y belongs to a and this is for all x belongs to a. ಅಂದ್ರೆ under the composition g of f, image of x is x, under the composition f of g, image of y is y. ಸೊ ಈ ರೀತಿ ಆದ್ರೆ ಫಂಕ್ಷನ್ ಸಹಿತ ಏನಾಗಿರುತ್ತೆ, ಇನ್ವರ್ಟಿಬಲ್ ಆಗಿರುತ್ತೆ. ಅಂದ್ರೆ f from a to b ಅನ್ನ ಇನ್ವರ್ಟಿಬಲ್ ಆಗಿದ್ರೆ there exists another function g from b to a ರಿವರ್ಸ್ ಆಗಿರುತ್ತೆ. ಹೇಗಂತ ಹೇಳಿದ್ರೆ ಅವುಗಳ ಕಾಂಪೋಸಿಷನ್ಸ್ ಆಲ್ವೇಸ್ ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ ಅಂತ ಇದು ಹೇಳುತ್ತೆ. ಆಮೇಲೆ ಇಲ್ಲಿ g is called, the second function is called the inverse of f. ಸೊ ಇನ್ವರ್ಸ್ ಆಫ್ f ಅಂದ್ರೆ g. ಸೊ ಅದನ್ನ ಈ ತರ ಡಿನೋಟ್ ಮಾಡ್ತಾರೆ, f ಮೇಲೆ ಒಂದು -1 ಬರಿಬೇಕು. ಓಕೆ, ಸೊ g is called the inverse of f. ಸೊ ಈ ರೀತಿ ನೀವು ಮೊದಲು ಕಾಂಪೋಸಿಷನ್ ಗಳ ಐಡೆಂಟಿಟಿಯನ್ನ ಪ್ರೂವ್ ಮಾಡಿ. ಸೊ ಅದರ ಅರ್ಥ ದೇ ಆರ್, ದಟ್ ಇಸ್ ಎಫ್ ಇಸ್ ಇನ್ವರ್ಟಿಬಲ್ ಅಂತ. ಸೊ ಎಕ್ಸಾಂಪಲ್ ಅನ್ನ ಮಾಡೋಣ, ಸಾಲ್ವ್ ಮಾಡೋಣ. ಸೊ ಯಾವ ರೀತಿ ನಾವು ಒಂದು ಫಂಕ್ಷನ್ ಕೊಟ್ಟಾಗ ಅದನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಸೊ ವರ್ಕಿಂಗ್ ಪ್ರೊಸೀಜರ್ ಫಾರ್ ಶೋವಿಂಗ್ ಅ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಇನ್ವರ್ಟಿಬಲ್ ಅಂಡ್ ಫೈಂಡಿಂಗ್ ಇಟ್ಸ್ ಇನ್ವರ್ಸ್. ನೋಡಿ, ಎರಡು ಮೆಥಡ್ ಇದೆ. ಫಸ್ಟ್ ಮೆಥಡ್ ಈಸ್ ಶೋ ದಟ್ ಎಫ್ ಈಸ್ ಬೋತ್ 1 and onto. ಸೊ ಇದನ್ನೆಲ್ಲ ನೀವು ಕಲ್ತಿದ್ದೀರಾ, 1 ಮತ್ತು onto ಅನ್ನ ಹೇಗೆ ಪ್ರೂವ್ ಮಾಡ್ಬೇಕಂತ. ಸೊ ಅಷ್ಟು ಪ್ರೂವ್ ಮಾಡಿದ್ರೆ ಆಯ್ತು, ಅದು ಎಫ್ ಈಸ್ ಇನ್ವರ್ಟಿಬಲ್ ಅಂತ ಶೋ ಮಾಡುತ್ತೆ. ಸೊ ನೀವು ಫಸ್ಟ್ ಮೆಥಡ್ ಅಲ್ಲಿ ಏನ್ ಮಾಡಬಹುದು, ಶೋ ದಟ್ ಎಫ್ ಈಸ್ ಮೀನ್ಸ್ ಗಿವನ್ ಫಂಕ್ಷನ್ ಈಸ್ ಬೋತ್ 1 and onto. ಸೆಕೆಂಡ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು, ಕಾಂಪೋಸಿಷನ್ ಅನ್ನ ಐಡೆಂಟಿಟಿ ಅಂತ ಪ್ರೂವ್ ಮಾಡಬೇಕು. ಸೊ ಸೆಕೆಂಡ್ ಮೆಥಡ್ ಇಸ್ ಶೋ ದಟ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ವೈ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ ಅಂತ. ಸೊ ಯಾವುದಾದ್ರೂ ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಿ. ಸೊ ಒಂದು ಎಕ್ಸಾಂಪಲ್ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದಾವೆ, ಅಷ್ಟನ್ನು ಕಲ್ತ್ರೆ ಸಾಕು, 5 ಮಾರ್ಕ್ಸ್ ಡೆಫಿನೆಟ್. ನೋಡಿ, ಲೆಟ್ ಎಫ್ ಫ್ರಮ್ ಎನ್ ಟು ವೈ ಬಿ ಅ ಫಂಕ್ಷನ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x plus 3 ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಅಂದ್ರೆ 4x plus 3, ವೇರ್ ವೈ ಅಂದ್ರೆ ಕೋಡೊಮೇನ್ ಅಂದ್ರೆ ಇಟ್ಸ್ ಅ ಸೆಟ್ ಆಫ್ y belongs to n such that y is equal to 4x plus 3 for some x belonging to n. So codomain nature ಕೊಟ್ಟಿದ್ದಾರೆ. It is set of the natural numbers such that y is 4x plus
3 where x is a natural number. ಓಕೆ, ಸೊ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಾವು ಇದನ್ನ ಶೋ 1 1 on 2 ಅಂತ ಏನ್ ಹೇಳಿದ್ದಾರೆ, ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್ ಅಂಡ್ ಫೈಂಡ್ ದಿ ಇನ್ವರ್ಸ್ ಅಂತ ಕೇಳಿದ್ದಾರೆ. ಇದನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಅಂದ್ರೆ 1 1 on 2 ಅಂತ ಪ್ರೂವ್ ಮಾಡಬಹುದು. ಎಸ್, ನೋಡಿ, ಕನ್ಸಿಡರ್ ಏನ್ ಕೊಟ್ಟಿದ್ದಾರೆ, ಫಾರ್ ಎನಿ y ಬಿಲಾಂಗಿಂಗ್ಸ್ ಟು y ಕನ್ಸಿಡರ್ f of x equal to 4x plus 3 ಇದೆ, ಅಂದ್ರೆ ಅದೇ y is equal to 4x plus 3. So consider for any y belongings to the codomain y is 4x plus 3. ಇದನ್ನ x ಗೆ ಸಾಲ್ವ್ ಮಾಡಿ. That implies 4x equal to y minus 3. ಹಾಗಾದ್ರೆ x ಎಷ್ಟಾಗುತ್ತೆ, x is equal to y minus 3 by 4. ಸೊ ಈ ರೀತಿ ಮೊದಲು ನೀವು x ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಫ್ರಮ್ ಗಿವನ್ y ಮೀನ್ಸ್ ಗಿವನ್ fx. ಸೊ fx equal to ಏನ್ ಕೊಟ್ಟಿರ್ತಾರೆ ಅದನ್ನ y ಅಂತ ಬರ್ಕೊಳ್ಳಿ, ಅದನ್ನ x ಗೆ ಸಾಲ್ವ್ ಮಾಡಿ. ಡಿಫೈನ್ ಅ ನ್ಯೂ ಫಂಕ್ಷನ್, ಡಿಫೈನ್ ಅ ಫಂಕ್ಷನ್ g from y to n such that g of y is equal to y minus 3 by 4. ಈ ರೀತಿ ಒಂದು ಫಂಕ್ಷನ್ ಅನ್ನ ನೀವು ಡಿಫೈನ್ ಮಾಡಬೇಕಾಗುತ್ತೆ. ಸೊ g of y ಅಂದ್ರೆ x ಅಂದ್ರೆ ಏನ್ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಬರೀರಿ, y minus 3 by 4. Now consider g composition of f of x, that is g of f of x for any x belongings to domain n. So ಈ ರೀತಿ ನೀವು ಒಂದು ಕನ್ಸಿಡರ್ ಮಾಡಿ ಕಾಂಪೋಸಿಷನ್ g of f of x. ಇವಾಗ f of x ಅಂದ್ರೆ ಏನಿದೆ ಕೊಟ್ಟದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಟ್ ಈಸ್ g of f of x ಅಂದ್ರೆ ಏನಿದೆ, ಇಟ್ ಈಸ್ 4x plus 3 ಇದೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ g of 4x plus 3 ಏನಿದೆ ಅದನ್ನ ಇಲ್ಲಿ g of y ಗೆ ಕಂಪೇರ್ ಮಾಡಿ. ಸೊ g of y ಅಂದ್ರೆ ಏನಿದೆ, y minus 3 by 4 ಇದೆ. ಸೊ ಇಲ್ಲಿ y ಅಂದ್ರೆ 4x plus 3 ಇದೆ. ಸೊ g ಫಂಕ್ಷನ್ ಅಲ್ಲಿ ಇದನ್ನ ರೀಪ್ಲೇಸ್ ಮಾಡಬೇಕು. ಸೊ ಇನ್ ಪ್ಲೇಸ್ ಆಫ್ y 4x plus 3 ಹಾಕಿ. ಸೊ gy ಏನಿದೆ ನೋಡಿ, ಇಟ್ಸ್ ಅ y minus 3 by 4 ಇದೆ. ಸೊ ಇದು ನಿಮ್ದು y ಆಯ್ತು, 4x plus 3 minus 3 by 4. ಓಕೆ, ಸೊ ಲುಕ್ ಅಟ್ ದಿಸ್, y minus 3 by 4 ಇದೆ, y ಅಂದ್ರೆ 4x plus 3 minus 3 by 4. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದು 4x by 4 ಉಳಿಯುತ್ತೆ. ಸೊ ಪುನಃ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು x. ಸೊ g composition of f of x equal to x ಆಯ್ತು. ಓಕೆ, ಸೊ ಫಾರ್ ಆಲ್ x belongings to n ಅಂದ್ರೆ this composition is identity function. ಅದೇ ರೀತಿ ಇನ್ನೊಂದು ಕನ್ಸಿಡರ್ ಮಾಡಿ. ಕನ್ಸಿಡರ್ ಫಾರ್ ಎನಿ y belongings to y f composition g of y, that is f of g of y. ಸೊ ಇಲ್ಲಿ g of y ಫಂಕ್ಷನ್ ಅನ್ನು ರೀಪ್ಲೇಸ್ ಮಾಡಿ. g of y ಅಂದ್ರೆ ಏನಿತ್ತು, y minus 3 by 4 ಅಂತ ಇತ್ತು. ಓಕೆ, ಸೊ ಇದು ನಿಮ್ದು x ಇದ್ದಂಗೆ. ಈಗ ಸೊ ಈಗ fx ಅಂದ್ರೆ ಏನಿದೆ ಅದರಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. fx ಅಂದ್ರೆ ಏನಿತ್ತು, 4x plus 3 ಅಂತ ಇತ್ತು. ಓಕೆ, fx ಅಂದ್ರೆ 4x plus 3. ಸೊ ಇಲ್ಲಿ x ಅಂದ್ರೇನೆ y minus 3 by 4. ಸೊ ಇಲ್ಲಿ ರಿಪ್ಲೇಸ್ ಮಾಡಿ. ಈಗ 4 ಕ್ಯಾನ್ಸಲ್ ಆಗುತ್ತೆ. 4 ಕ್ಯಾನ್ಸಲ್ ಆದ್ರೆ ನಮಗೆ ಉಳಿಯೋದು y minus 3 plus 3. ಓಕೆ, 4 ಕ್ಯಾನ್ಸಲ್. ಪುನಃ ಈಗ 3 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು y ಅಂತ. ಸೊ f of g of y is it's y for all y belongings to y. So this implies f is invertible anta by the definition of invertible function. So f is invertible and its inverse is nothing but the function g. So f is invertible and g is the inverse of f. Adikke f inverse is nothing but it's a g of y, that is the function y minus 3 by 4. ಸೊ ಈ ರೀತಿ ನೀವು ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಮಾಡಬಹುದು, ದಟ್ ಈಸ್ 1 1 and on 2 ಅಂತ ಪ್ರೂವ್ ಮಾಡಿ. ಎಸ್, ಸೊ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಕನ್ಸಿಡರ್ ಅ ಫಂಕ್ಷನ್ f from r to r given by f of x equal to 4x plus 3. Show that f is invertible and find the inverse of f. ನೋಡಿ, ಫಂಕ್ಷನ್ f of x equal to 4x plus 3 ಸೇಮ್ ಇದೆ, ಆದ್ರೆ ಇಲ್ಲಿ ಡೊಮೇನ್ ಮತ್ತು ಕೋಡೊಮೇನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ, ಅಷ್ಟೇ ಚೇಂಜ್ ಇಲ್ಲಿ. ಓಕೆ, ಸೊ ಇದನ್ನು ಸಹಿತ ಪ್ರೂವ್ ಮಾಡೋಣ.
So consider an arbitrary element y belongs to domain, that is codomain R, such that f of x equal to y. ಸೊ ಈ ತರ ಒಂದು y ಕನ್ಸಿಡರ್ ಮಾಡಿ ಕೋಡೊಮೇನ್ ಅಲ್ಲಿ ಹೇಗಿರ್ಲಿ ಅಂತಂದ್ರೆ f of x equal to y. ಸೊ ಹಾಗಾದ್ರೆ f of x ಅಂದ್ರೆ ಏನಿದೆ 4x plus 3 is equal to y. ಇದರಿಂದ x ಅನ್ನ ಸಾಲ್ವ್ ಮಾಡಿ 4x equal to y minus 3 and x is equal to ಏನಾಗುತ್ತೆ y minus 3 by 4. ಈ ರೀತಿ ಮೊದಲು ನೀವು x ಅನ್ನ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ. ಎಸ್, ಇವಾಗ ಡಿಫೈನ್ ಅ ಫಂಕ್ಷನ್ g from r to r by g of y is equal to y minus 3 by 4. ಈ ರೀತಿ ಒಂದು ಫಂಕ್ಷನ್ ಅನ್ನ ಡಿಫೈನ್ ಮಾಡಿ. ಡಿಫೈನ್ ಅ ಫಂಕ್ಷನ್ g from r to r by g of y ಅಂದ್ರೆ y minus 3 by 4. So consider a composition. Consider g of f of x equal to, that is g of f of x for any x belongs to r. ಹಾಗಾದ್ರೆ fx ಏನಿದೆ ಅದನ್ನು ರೀಪ್ಲೇಸ್ ಮಾಡಿ. fx ಅಂದ್ರೆ ನಮ್ದು 4x plus 3 ಇದೆ. ಓಕೆ, ಸೊ ಇವಾಗ g of y ಏನಿದೆ y minus 3 by 4 ಇದೆ. y ಜಾಗದಲ್ಲಿ 4x plus 3 ಅನ್ನ ರೀಪ್ಲೇಸ್ ಮಾಡಿ. ಸೊ 4x plus 3 minus 3 ಆಯ್ತು ಡಿವೈಡೆಡ್ ಬೈ 4. ನೋಡಿ g of y ಅಂದ್ರೆ y minus 3 by 4 ಇದೆ. y ಜಾಗದಲ್ಲಿ 4x plus 3 ಹಾಕಿ. ಇಲ್ಲಿ ಈಗ 3 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕ್ಯಾನ್ಸಲ್ ಆದ್ಮೇಲೆ ಉಳಿಯೋದು 4x by 4 ಉಳಿಯುತ್ತೆ. ಸೊ ಯು ವಿಲ್ ಗೆಟ್ 4x by 4. ಪುನಃ 4 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು g ಕಾಂಪೋಸಿಷನ್ ಆಫ್ f of x is x because 4 cancels. ಅದೇ ರೀತಿ this is for all or for any x belongs to the domain R. ಅದೇ ರೀತಿ consider for any y belongs to R, g of, that is f of g of y is, that is f of g of y. g of y ಅಂದ್ರೆ ಏನಿದೆ ರೀಪ್ಲೇಸ್ ಮಾಡಿ, that is y minus 3 by 4 ಅಂತ ಇದೆ g of y. ಸೊ ಈಗ ಇದನ್ನ f of x ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ x ಅಂದ್ರೆ y minus 3 by 4. ಸೊ fx ಏನಿದೆ 4x plus 3 ಅಂತ ಇತ್ತು. ಸೊ 4 ಇಂಟು ಇದು x ಅಂದ್ರೆ ಇದು y minus 3 by 4 plus 3. ಸೊ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ. ಸೊ 4 ಕ್ಯಾನ್ಸಲ್ ಆದ್ರೆ ನಮಗೆ ಉಳಿಯೋದು y minus 3 plus 3. ಪುನಃ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕ್ಯಾನ್ಸಲ್ ಆದ್ರೆ ಉಳಿಯೋದು y ಅಂತ. ಸೊ f composition g of y is y. ಸೊ ಫಾರ್ ಎನಿ y belongs to R. ಸೊ ಇಲ್ಲಿ ಏನ್ ಗೊತ್ತಾಯ್ತು, f composition g and g composition of f, they are identity functions. So this implies f is invertible and g is the inverse of f. So f inverse is nothing but it's a g of y, that is y minus 3 by 4. ಅರ್ಥ ಆಯ್ತಲ್ವಾ? ಎಸ್, ಇದನ್ನ ನಾವು ಇನ್ನೊಂದು ಮೆಥಡ್ ಅಲ್ಲಿ ಪ್ರೂವ್ ಮಾಡೋದಾದ್ರೆ 1 and on 2 ನಲ್ಲಿ ನಾವು ಮಾಡಬಹುದು. ಸೊ ಸೆಕೆಂಡ್ ಮೆಥಡ್ ಇಸ್, ಇದನ್ನ ನಾವು 1 and on 2 ಪ್ರೂವ್ ಮಾಡೋಣ. ಸೊ ಫಾರ್ 1 ಕನ್ಸಿಡರ್ ಫಾರ್ x1 x2 ಬಿಲಾಂಗಿಂಗ್ಸ್ ಟು ದ ಡೊಮೇನ್ R. ಡೊಮೇನ್ ಅಲ್ಲಿ ಎರಡು ಎಲಿಮೆಂಟ್ ಕನ್ಸಿಡರ್ ಮಾಡಿ ಹೇಗಿರ್ಲಿ ಅಂತ ಹೇಳಿದ್ರೆ f of x1 equal to f of x2 ಇರುವಂತೆ ಕನ್ಸಿಡರ್ ಮಾಡಿ. ಸೊ ದಿಸ್ ಇಂಪ್ಲೈಸ್ 4x1 plus 3 equal to 4x2 plus 3. 3 ಕ್ಯಾನ್ಸಲ್ ಆಗುತ್ತೆ. ಸೊ 4x1 equal to 4x2 ಪುನಃ ಡಿವೈಡ್ ಬೈ 4 ಮಾಡಿ. ಸೊ ದಟ್ ಗಿವ್ಸ್ ಯು x1 equal to x2. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತೇಳಿ, ದಿಸ್ ಇಂಪ್ಲೈಸ್ f is 1 1. ಓಕೆ, ಸೊ ಇದೇ ರೀತಿ ನೀವು ಏನು ಮಾಡಿ 1 ಮತ್ತು on 2 ಅಂತ ಪ್ರೂವ್ ಮಾಡಿದ್ರು ಆಯ್ತು. ಅದೇ ರೀತಿ ಫಾರ್ on 2 ಕನ್ಸಿಡರ್ ಫಾರ್ ಸಮ್ y belongs to ಕೋಡೊಮೇನ್ R. ಕೋಡೊಮೇನ್ ಅಲ್ಲಿ ಒಂದು ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಹೇಗಿರ್ಲಿ ಅಂತ ಹೇಳಿದ್ರೆ f of x equal to y ಇರಲಿ. ಸೊ ಕನ್ಸಿಡರ್ ಫಾರ್ ಸಮ್ y belongs to ಕೋಡೊಮೇನ್ R, f of x equal to y. ಹಾಗಾದ್ರೆ ಆ x ಎಕ್ಸಿಸ್ಟ್ ಆಗುತ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಂಪ್ಲೈಸ್ 4x plus 3 equal to y. ಯಾಕಂದ್ರೆ f of x ಏನಿದೆ 4x plus 3 ಇದೆ. ಸೊ x ಗೆ ಸಾಲ್ವ್ ಮಾಡಿ 4x equal to y minus 3. ಹಾಗಾದ್ರೆ x equal to y minus 3 by 4 ಆಗುತ್ತೆ. This clearly belongs to domain R for every y belongs to codomain. ಅಂದ್ರೆ ನೀವು ಯಾವುದೇ ರಿಯಲ್ ನಂಬರ್ ಹಾಕಿ y ಅನ್ನೋದು, ಓಕೆ, ಸೊ y ಅನ್ನೋದು ಯಾವುದೇ ರಿಯಲ್ ನಂಬರ್ ಹಾಕಿದ್ರು ನಿಮಗೆ ಒಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇದ್ರ ಅರ್ಥ. ಓಕೆ, ಸೊ ದಿಸ್ x belongs to domain R for every y belongs to codomain R. ಇಲ್ಲಿ ಡೊಮೇನ್ ಮತ್ತು ಕೋಡೊಮೇನ್ ಎರಡು ರಿಯಲ್ ನಂಬರ್ ಆಗಿರೋದ್ರಿಂದ
ಸೊ ನೀವು ಯಾವುದೇ ರಿಯಲ್ ನಂಬರ್ ಕೊಟ್ಟರು ಇನ್ನೊಂದು ರಿಯಲ್ ನಂಬರ್ ಬರುತ್ತೆ ಅಂತ ಇದು ಹೇಳುತ್ತೆ. ಓಕೆ, ಸೊ ದಟ್ ಮೀನ್ಸ್ ದಟ್ ಎಫ್ ಈಸ್ ಆನ್ ಟು ಅಂತ ಗೊತ್ತಾಗುತ್ತೆ ಇಲ್ಲಿ. ಸೊ ದಿಸ್ ಇಂಪ್ಲೈಸ್ ಎಫ್ ಈಸ್ ಆನ್ ಟು. ಸೊ ಎಫ್ ಈಸ್ ಬೋತ್ 1 1 ಅಂಡ್ ಆನ್ ಟು ಆಗಿರೋದ್ರಿಂದ ಇಟ್ ಈಸ್ ಇನ್ವರ್ಟಿಬಲ್ and its inverse. F inverse is given by, that is g of y, which is nothing but y minus 3 by 4. Okay, so g of y andre x, x andre y minus 3 by 4. So this is the inverse of f. So ಹೀಗಲೂ ನೀವು ಮಾಡಬಹುದು. So ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. Consider a function f from r plus to interval 4 to infinity given by f of x equal to x square plus 4. Show that f is invertible with the inverse. F inverse of f given by f inverse of y ಅಂತ ಹೇಳಿದ್ರೆ it is square root of y minus 4. Okay, so ಇಲ್ಲಿ ಈ ಫಂಕ್ಷನ್ ಅನ್ನ f of x equal to x square plus 4 ಅನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಇದನ್ನ ನಾವು 1 1 ಮತ್ತು ಆನ್ ಟು ಅಂತ ಪ್ರೂವ್ ಮಾಡೋಣ. ಸೊ ಫಾರ್ 1 1 ಕನ್ಸಿಡರ್ ಫಾರ್ x1 x2 ಬಿಲಾಂಗಿಂಗ್ಸ್ ಟು ಡೊಮೇನ್ r ಪ್ಲಸ್. r ಪ್ಲಸ್ ಅಂದ್ರೆ ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ. r ಪ್ಲಸ್ ಅಂದ್ರೆ ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಸೊ ಕನ್ಸಿಡರ್ 2 ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ x1 x2 ಬಿಲಾಂಗಿಂಗ್ಸ್ ಟು r ಪ್ಲಸ್. ಹೇಗಿರ್ಲಿ ಅಂತ ಹೇಳಿದ್ರೆ f ಆಫ್ x1 equal to f ಆಫ್ x2 ಅಂತ ಕನ್ಸಿಡರ್ ಮಾಡಿ. ಇದರ ಅರ್ಥ f ಆಫ್ x ಏನಿದೆ x ಸ್ಕ್ವೇರ್ ಪ್ಲಸ್ 4 ಇದೆ. ಸೊ ಇದನ್ನ ನಾವು f ಆಫ್ x1 ಅಂದ್ರೆ x1 ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು x2 ಸ್ಕ್ವೇರ್ ಪ್ಲಸ್ 4. ಸೊ 4 4 ಕ್ಯಾನ್ಸಲ್ ಮಾಡಿ, 4 4 ಕ್ಯಾನ್ಸಲ್ ಮಾಡಿದ್ರೆ x1 ಸ್ಕ್ವೇರ್ ಈಕ್ವಲ್ ಟು x2 ಸ್ಕ್ವೇರ್ ಅಂತ ಬಂತು. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಇಲ್ಲಿ x1 x2 ಅನ್ನೋದು ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಇರೋದ್ರಿಂದ ದಿಸ್ ಇಂಪ್ಲೈಸ್ x1 ಈಕ್ವಲ್ಸ್ ಟು x2. ಓಕೆ, ಸೊ ಇಲ್ಲಿ ಏನಾದರೂ ಓನ್ಲಿ ರಿಯಲ್ ನಂಬರ್ ಕೊಟ್ಟಿದ್ರೆ x1 equal to ಪ್ಲಸ್ ಆರ್ ಮೈನಸ್ x2 ಬರ್ತಿತ್ತು. ಓಕೆ, x ಕ್ಯಾನ್ ಬಿ ಪ್ಲಸ್ ಆರ್ x1 ಕ್ಯಾನ್ ಬಿ ನೆಗೆಟಿವ್ ಆಲ್ಸೋ. ಸೊ ಇಲ್ಲಿ x1 x2 ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್ ಇರೋದ್ರಿಂದ, ದಟ್ ಇಸ್ ನಾನ್ ನೆಗೆಟಿವ್ ರಿಯಲ್ ನಂಬರ್ ಇರೋದ್ರಿಂದ x1 ಸ್ಕ್ವೇರ್ equal to x2 ಸ್ಕ್ವೇರ್ ಇಂಪ್ಲೈಸ್ x1 equal to x2. ಸೊ ದಿಸ್ ಇಂಪ್ಲೈಸ್ f ಈಸ್ 1 1 ಅಂತ ಗೊತ್ತಾಗುತ್ತೆ. ಎಸ್, ಈಗ ನಾವು ಆನ್ ಟು ಅನ್ನ ಚೆಕ್ ಮಾಡೋದು. So for onto, consider for some y belongs to codomain 4, infinity. ಈ codomain ಅಲ್ಲಿ ಒಂದು ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಿ y belongs to in this interval such that ಹೇಗಿರ್ಲಿ ಅಂತ ಹೇಳಿದ್ರೆ f of x equal to y. So consider y belongs to 4, infinity such that f of x equal to y. ಹಾಗಾದ್ರೆ fx ಏನಿದೆ? fx ಅನ್ನೋದು x square plus 4 ಇದೆ. So f of x equal to y implies x square plus 4 equal to y. So ಇದನ್ನ x ಗೆ ಸಾಲ್ವ್ ಮಾಡಿ. So x square equal to y minus 4. ಹಾಗಾದ್ರೆ x equal to it's a square root of y minus 4. ಇವಾಗ ಈ ಎಲಿಮೆಂಟ್ ಅನ್ನೋದು ಡೊಮೇನ್ ಗೆ ಸೇರುತ್ತಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಎಸ್, ಕ್ಲಿಯರ್ಲಿ ನೋಡಿ. ಸೊ ದಿಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ r ಪ್ಲಸ್ ಅಂದ್ರೆ ನೀವು ಯಾವುದೇ ಎಲಿಮೆಂಟ್ ಕೊಡಿ ಇನ್ ದಿಸ್ ಇಂಟರ್ವಲ್ ಫ್ರಮ್ 4 to infinity, 4 ಅನ್ನ ಸೇರಿಸಿ ಇಲ್ಲಿ y ಅನ್ನೋದನ್ನ 4 ಹಾಕಿದ್ರೆ 0 ಆಗುತ್ತೆ. ಸೊ ಕ್ಲಿಯರ್ಲಿ ಇಟ್ ಇಸ್ ನಾನ್ ನೆಗೆಟಿವ್ ರಿಯಲ್ ನಂಬರ್. ಸೊ 4 ಇಂದ ಆಚೆ ಯಾವುದೇ ನಂಬರ್ ಹಾಕಿದ್ರು ಯು ವಿಲ್ ಗೆಟ್ ಸಮ್ ನಾನ್ ನೆಗೆಟಿವ್ ರಿಯಲ್ ನಂಬರ್. ಸೊ ದಿಸ್ ಇಂಪ್ಲೈಸ್ x equal to square root of y minus 4 belongs to r plus for every y belongs to codomain this 4, infinity. So by the definition of onto function, this implies f is onto. So thus f is both 1 1 and onto. So it is invertible. So thus f is 1 1 and onto. Hence f is invertible with f inverse of y is equal to, that is x, and which is nothing but square root of y minus 4. Okay. So f inverse ಅಂತ ಹೇಳಿದ್ರೆ it is x and which is nothing but square root of y minus 4. ಸೊ ಈ ರೀತಿ ನೀವು 1 1 onto ಅಂತ ಪ್ರೂವ್ ಮಾಡಿ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅನ್ನ ಡಿಸ್ಕಷನ್ ಮಾಡೋಣ.
So till then, take care and bye bye.